ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ರಾಜರಾಜೇಶ್ವರ ದೇವಸ್ಥಾನ ಕಣ್ಣೂರು ಈ ದೇವಾಲಯದ ಬಗ್ಗೆ ತಿಳಿಯೋಣ. ರಾಜರಾಜೇಶ್ವರ ದೇವಸ್ಥಾನವು ಉತ್ತರ ಕೇರಳದ ಕಣ್ಣೂರು ಜಿಲ್ಲೆಯ ತಾಳಿಪರಂಪರದಲ್ಲಿರುವ ಒಂದು ಮಹಾಶಿವ ದೇವಾಲಯವಾಗಿದೆ. ಈ ದೇವಸ್ಥಾನಕ್ಕೆ ಪರಬ್ರಹ್ಮನ ರೂಪವಾದ ಪರಮಶಿವನ ಅನೇಕ ಹೆಸರುಗಳಲ್ಲಿ ಒಂದಾದ ರಾಜರಾಜೇಶ್ವರ ಎಂಬ ಹೆಸರನ್ನ ಇಡಲಾಗಿದೆ. ಶಿವ ಇಲ್ಲಿನ ಮುಖ್ಯ ದೇವರು. ಅದ್ಯಾಕೋ ಈ ದೇವಸ್ಥಾನವು ವಿಶೇಷ ಲಕ್ಷಣಗಳನ್ನ ಹೊಂದಿದೆ. ಅದು ಶಿವನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳನ್ನ ಇಲ್ಲಿ ಪಾಲಿಸುವುದಿಲ್ಲ. ಉದಾಹರಣೆಗೆ ಕೂವಲಮ್ಮನ್ನ ಇಲ್ಲಿ ಬಳಸಲಾಗುವುದಿಲ್ಲ. ದಾರ ಮತ್ತು ರುದ್ರಾಭಿಷೇಕವನ್ನ ಇಲ್ಲಿ ರೂಢಿಯಲ್ಲಿ ಇಲ್ಲ. ಪ್ರದೋಷ ವೃತವು ಮುಖ್ಯವಲ್ಲ. ಬುಧವಾರವನ್ನ ವಿಶೇಷ ದಿನವನ್ನಾಗಿ ಆಚರಿಸಲಾಗುತ್ತೆ. ಇತ್ಯಾದಿಗಳು ಅವುಗಳಲ್ಲಿ ವಿಶೇಷವಾದ ವಿಷಯಗಳು ಅಂತ ಹೇಳ್ಬಹುದು. ಅದ್ಯಾಕೋ ದೇವರ ರೂಪ ಮತ್ತು ನೋಟವು ಶಿವನದ್ದೇ ಆಗಿದೆ. ಈ ದೇವಸ್ಥಾನವು ಕೇರಳದ 108 ಪ್ರಾಚೀನ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ದ್ವಾದಶ ದೇವಾಲಯಗಳಲ್ಲಿ ಒಂದು. ದ್ವಾದಶ ಅಂದ್ರೆ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗಿರುವಂತಹ 12 ಪ್ರಮುಖ ಶಿವ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಈ ದೇವಾಲಯಗಳನ್ನ ದ್ವಾದಶ ದೇವಾಲಯ ಅಂತ ಹೇಳುತ್ತಾರೆ. ಇನ್ನು ದಕ್ಷಿಣ ಭಾರತದ ಶಿವ ದೇವಾಲಯಗಳಲ್ಲಿ ಈ ದೇವಸ್ಥಾನವು ಪ್ರಮುಖ ಸ್ಥಾನವನ್ನ ಹೊಂದಿದೆ. ದಕ್ಷಿಣ ಭಾರತದ ಯಾವುದೇ ದೇವಸ್ಥಾನದಲ್ಲಿ ದೇವರುಗಳ ಸಮಸ್ಯೆಗಳನ್ನ ಪರಿಹರಿಸಲು, ದೇವದರ್ಶನ ಪಡೆಯಲು ಮತ್ತು ದೇವ ಪ್ರಶ್ನ ನೀಡಲು ಇಲ್ಲಿಗೆ ಬರುವುದು ದೇವಾಲಯದ ಸಂಪ್ರದಾಯವೆಂದು ಪರಿಗಣಿಸಲಾಗಿದೆ. ಹಿಂದೂಯೇತರರು ದೇವಾಲಯಕ್ಕೆ ಪ್ರವೇಶಿಸುವುದನ್ನ ಇಲ್ಲಿ ನಿಷೇಧಿಸಲಾಗಿದೆ. ಹಾಗಾದ್ರೆ ಬನ್ನಿ ರಾಜರಾಜೇಶ್ವರ ದೇವಸ್ಥಾನದ ಇತಿಹಾಸ, ದಂತಕಥೆ, ದೇವಾಲಯದ ಬಗೆಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ. ರಾಜರಾಜೇಶ್ವರ ದೇವಾಲಯದ ದಂತಕಥೆಗೆ ಸಂಬಂಧಪಟ್ಟ ಹಾಗೆ 3 ಶಿವಲಿಂಗಗಳ ಕಥೆಯನ್ನ ನಾವಿಲ್ಲಿ ಕೇಳಬಹುದು. ದಂತಕಥೆಯ ಪ್ರಕಾರ ಶಿಥಿಲ ಅವಸ್ಥೆಯಲ್ಲಿದ್ದ ಪುರಾತನ ದೇವಾಲಯವನ್ನ ಭೇಟಿಯಾದ ಪರಶುರಾಮ ಋಷಿ ಅದರ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡುತ್ತಾರೆ. ಆಗ ನಾರದ ಋಷಿ ಈ ಕೆಳಗಿನ ಕಥೆಯನ್ನ ಪರಶುರಾಮರಿಗೆ ವಿವರಿಸುತ್ತಾರೆ. ಈ ಕಥೆಯು ಹೀಗಿದೆ. ಬ್ರಹ್ಮನ ಪುತ್ರರಾದ 4 ಕುಮಾರರು ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಸೂರ್ಯನ ತೀವ್ರ ಶಾಖವನ್ನ ಕಡಿಮೆ ಮಾಡಲು ಅದರ ಚಕ್ರವನ್ನ ಮಂಥನ ಮಾಡುತ್ತಾರೆ. ಇದರ ಪರಿಣಾಮದಿಂದಾಗಿ ಬಂದ ಧೂಳಿನಿಂದ ಅವರು ಈ ಧೂಳಿಗೆ ಅಮರತ್ವದ ದೈವಿಕ ಅಮೃತವಾದ ಅಮೃತದೊಂದಿಗೆ ಬೆರೆಸಿ ಅವರು 4 ಮಂದಿ ಕೂಡ 3 ಶಿವಲಿಂಗವನ್ನ ರೂಪಿಸುತ್ತಾರೆ. ಬ್ರಹ್ಮ ಈ 3 ಶಿವಲಿಂಗಗಳನ್ನ ಶಿವನ ಪತ್ನಿ ಪಾರ್ವತಿ ದೇವಿಗೆ ಅರ್ಪಿಸುತ್ತಾನೆ. ಪ್ರತಿಯಾಗಿ ಪಾರ್ವತಿ ದೇವಿಯು ಈ ಶಿವಲಿಂಗಗಳನ್ನ ಕಠಿಣ ತಪಸ್ಸಿನಲ್ಲಿ ತೊಡಗಿದ್ದ 3 ರಾಜರಿಗೆ ದಯಪಾಲಿಸುತ್ತಾಳೆ. ತ್ರೇತಾಯುಗದಲ್ಲಿ ಮದಂತ ಶಿವಲಿಂಗವನ್ನ ಪಡೆದರೆ ದ್ವಾಪರ ಯುಗದಲ್ಲಿ ಮುಚುಕುಂದ ಮತ್ತು ಶತಸೋಮನ್ ಈ ಇನ್ನುಳಿದ 2 ಶಿವಲಿಂಗಗಳನ್ನ ಪಡೆಯುತ್ತಾರೆ. ನಂತರದಲ್ಲಿ ಸಾವು ಅಥವಾ ದಹನ ಭೂಮಿಗಳಿಂದ ಮುಟ್ಟದ ಸ್ಥಳಗಳಲ್ಲಿ ವಿಗ್ರಹಗಳನ್ನ ಸ್ಥಾಪಿಸಲು ಪಾರ್ವತಿ ಅವರಿಗೆ ಸೂಚಿಸುತ್ತಾಳೆ ಎಂದು ನಂಬಲಾಗಿದೆ. ಹೀಗೆ ವ್ಯಾಪಕ ಹುಡುಕಾಟದ ನಂತರ ಮದಂತನು ಸೂಕ್ತವಾದ ಸ್ಥಳವನ್ನ ಕಂಡುಕೊಂಡನು. ಒಂದು ಸಣ್ಣ ತುಂಡು ಭೂಮಿ, ಒಂದು ತಟ್ಟೆಯನ್ನು ಇಡಲು ಸಾಕಷ್ಟು ದೊಡ್ಡದಾಗಿದೆ. ಮಲಯಾಳಂನಲ್ಲಿ ತಾಳಿಕ ಎಂದರೆ ಒಂದು ತಟ್ಟೆ. ಈ ಪ್ರದೇಶವು ತರುವಾಯ ತಾಳಿ ಪರಂಪರ ಎಂದು ಕರೆಯಲ್ಪಟ್ಟಿತು ಎಂದು ನಂಬಲಾಗಿದೆ. ಇದರರ್ಥ ತಾಳಿಕರನ್ನ ಇಡಲು ಸಾಕಷ್ಟು ದೊಡ್ಡ ಸ್ಥಳ. ಮದಂತನು ಈ ಸ್ಥಳದಲ್ಲಿ ತನ್ನ ಶಿವಲಿಂಗವನ್ನ ಸ್ಥಾಪಿಸಿದನು. ತ್ರೇತಾಯುಗದ ಕೊನೆಯಲ್ಲಿ ಈ ಲಿಂಗವು ಭೂಮಿಯೊಳಗೆ ಕಣ್ಮರೆಯಾಯಿತು. ನಂತರ ದ್ವಾಪರ ಯುಗದಲ್ಲಿ ರಾಜ ಮುಚುಕುಂದನ್ ತನ್ನ ಶಿವಲಿಂಗವನ್ನ ಅದೇ ಸ್ಥಳದಲ್ಲಿ ಸ್ಥಾಪಿಸಿದನು. ಅದು ಅಂತಿಮವಾಗಿ ಭೂಮಿಯೊಳಗೆ ಕರಗಿತು. 3ನೇ ಶಿವಲಿಂಗವನ್ನ ಪಡೆದ ರಾಜ ಶತಸೋಮನನು ಈ ಪವಿತ್ರ ಸ್ಥಳಕ್ಕೆ ಸ್ಥಳೀಯಲಾಯಿತು. ಅಂದ್ರೆ ಅವನ ಲಿಂಗವನ್ನ ಕೂಡ ಅವನು ತಾಳಿ ಪರಂಪರದ ಸ್ಥಳದಲ್ಲಿ ಇಡಲು ಬಯಸಿದ್ದನು. ಅವನು ಶಿವಲಿಂಗವನ್ನ ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಂತೆ ಅದು ಭೂಮಿಯೊಳಗೆ ಮುಳುಗಲು ಪ್ರಾರಂಭವಾಯಿತು. ರಾಜ ಶತಸೋಮನು ಅಗಸ್ತ್ಯ ಋಷಿಯನ್ನ ಸಹಾಯಕ್ಕಾಗಿ ಬೇಡಿಕೊಂಡನು. ಋಷಿಯು ವಿಗ್ರಹದ ಮೇಲೆ ಅಭಿಷೇಕ ಮಾಡಿ ತುಪ್ಪದ ದೀಪವನ್ನ ಬೆಳಗಿಸಿದನು. ಅವನು ಶಿವಲಿಂಗದ ಮುಂದೆ 12 ಬಾರಿ ನಮಸ್ಕರಿಸಿದನು. ಅವನ 13ನೇ ಸಾಷ್ಟಾಂಗ ನಮಸ್ಕಾರದ ಸಮಯದಲ್ಲಿ ಲಿಂಗವು ಭೂಮಿಗೆ ಲಂಗರು ಹಾಕಿತು. ಪರಿಣಾಮವಾಗಿ ಸಾಷ್ಟಾಂಗ ನಮಸ್ಕಾರಗಳ ಸಂಖ್ಯೆ 12 ಮತ್ತು 1.5 ಎಂದು ಪ್ರಸಿದ್ಧವಾಯಿತು. 3ನೇ ಶಿವಲಿಂಗದ ಸ್ಥಾಪನೆಯೊಂದಿಗೆ ಪವಿತ್ರ ಸ್ಥಳವು 3 ಪಟ್ಟು ಆಧ್ಯಾತ್ಮಿಕ ಮಹತ್ವವನ್ನ ಪಡೆಯಿತು. ನಾರದರಿಂದ ಈ ವೃತ್ತಾಂತವನ್ನ ಕೇಳಿದ ಪರಶುರಾಮನು, ಅಂದ್ರೆ ಈ ಕಥೆಯನ್ನ ಕೇಳಿದ ಪರಶುರಾಮನು ದೇವಾಲಯವನ್ನ ನವೀಕರಿಸಲು ನಿರ್ಧಾರ ಮಾಡುತ್ತಾನೆ. ಅವನ ಕೋರಿಕೆಯ ಮೇರೆಗೆ ಆಕಾಶ ವಾಸ್ತುಶಿಲ್ಪಿ ವಿಶ್ವಕರ್ಮ ನವೀಕರಣ ಕಾರ್ಯವನ್ನ ಕೈಗೆತ್ತಿಕೊಂಡನು.
ಅಂತಿಮ ಹಂತಗಳಲ್ಲಿ ಅಗಸ್ತ್ಯನು ವಿಗ್ರಹಕ್ಕೆ ಅಭಿಷೇಕ ಮಾಡಿ ತುಪ್ಪದ ದೀಪವನ್ನ ಬೆಳಗಿಸಿದನು. ಅದು ನಿರಂತರವಾಗಿ ಉರಿಯುತ್ತಲೇ ಇತ್ತು. ತುಪ್ಪದಿಂದ ಉತ್ತೇಜನಗೊಂಡಿತು. ಭಕ್ತರು ದೇವಾಲಯದ ಆಚರಣೆಗಳ ಭಾಗವಾಗಿ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ಊಜಿಗಳಲ್ಲಿ ತುಪ್ಪವನ್ನ ಅರ್ಪಿಸುತ್ತಾರೆ. ಶ್ರೀರಾಮನು ಲಂಕೆಯಿಂದ ಹಿಂದಿರುಗಿದ ನಂತರ ಶಿವನನ್ನ ಪೂಜಿಸಲು ಈ ದೇವಾಲಯದಲ್ಲಿ ತಂಗಿದ್ದನೆಂದು ನಂಬಲಾಗಿದೆ. ಅವನ ಉಪಸ್ಥಿತಿಯ ಗೌರವಾರ್ಥವಾಗಿ ಅಂದ್ರೆ ರಾಮನ ಉಪಸ್ಥಿತಿಯ ಗೌರವಾರ್ಥವಾಗಿ ಇಂದಿಗೂ ಭಕ್ತರಿಗೆ ನಮಸ್ಕಾರ ಮಂಟಪವನ್ನ ಪ್ರವೇಶಿಸಲು ಅನುಮತಿ ಇಲ್ಲ. ರಾಜರಾಜೇಶ್ವರ ದೇವಾಲಯದಲ್ಲಿ ಪಾರ್ವತೀ ದೇವಿಯ ಮುಚ್ಚಿದ ಬಾಗಿಲು ಅಥವಾ ಉತ್ತರಕ್ಕೆ ಮುಚ್ಚಿದ ಬಾಗಿಲನ್ನ ಕಾಣಬಹುದು. ಇದು ವಿಷ್ಣು ಪಂಥದೊಂದಿಗೆ ಸಂಬಂಧವನ್ನ ಹೊಂದಿದೆ. ಈ ಕಥೆಯು ಹೀಗಿದೆ. ಒಮ್ಮೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮೀ ದೇವಿಯು ರಾಜರಾಜೇಶ್ವರನಿಗೆ ನಮಸ್ಕರಿಸಲು ದೇವಾಲಯಕ್ಕೆ ಬಂದಳು. ಮಹಾಲಕ್ಷ್ಮಿಯ ಆಗಮನವನ್ನ ನೋಡಿದ ದೇವರು ದೇವಾಲಯದಲ್ಲಿ ಅವಳ ಸಮೃದ್ಧಿ ಇರಬೇಕೆಂದು ನಿರ್ಧರಿಸಿದನು. ದೇವಾಲಯದಲ್ಲಿ ಅವಳ ಉಪಸ್ಥಿತಿಯನ್ನ ದಯಪಾಲಿಸಲು ಶಿವನು ತಕ್ಷಣವೇ ಮಹಾವಿಷ್ಣುವಿನ ರೂಪವನ್ನ ಧರಿಸುತ್ತಾನೆ ಮತ್ತು ದೇವಿ ಮಹಾಲಕ್ಷ್ಮಿಯು ತನ್ನ ದೇವರು ಎಂದು ಭಾವಿಸಿ ಅಂದ್ರೆ ಗರ್ಭಗುಡಿಯಲ್ಲಿ ಇರುವುದು ವಿಷ್ಣು ಎಂದು ಭಾವಿಸಿ ಗರ್ಭಗುಡಿಗೆ ಪ್ರವೇಶಿಸಿ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾಳೆ. ಮತ್ತು ಶಿವನು ತನ್ನ ಮೂಲ ರೂಪವನ್ನ ಪಡೆದಾಗ ಮಹಾಲಕ್ಷ್ಮಿಗೆ ಅವಳ ತಪ್ಪಿನ ಅರಿವಾಗುತ್ತೆ. ಆಗ ಮಹಾಲಕ್ಷ್ಮಿಯು ಭಗವಂತನಿಗೆ ನಮನ ಸಲ್ಲಿಸಿ ಅವಳು ಹಿಂಬಾಗಿಲಿನಿಂದ ಮೂಲಕ ಆತುರದಿಂದ ನಿರ್ಗಮಿಸಲು ಹೊರಟಿದ್ದಾಗ ಶಿವನು ತನ್ನ ಸೇವಕರಾದ ಭೂತಗಣಗಳಿಗೆ ಪಾರ್ವತಿಯ ಆಸನದ ಪಶ್ಚಿಮ ಭಾಗದಲ್ಲಿರುವ ಬಾಗಿಲನ್ನ ಶಾಶ್ವತವಾಗಿ ಮುಚ್ಚಲು ಆದೇಶವನ್ನ ನೀಡುತ್ತಾರೆ. ಇದರಿಂದಾಗಿ ಮಹಾಲಕ್ಷ್ಮಿ ಪ್ರತಿನಿಧಿಸುವ ಭೌತಿಕ ಸಮೃದ್ಧಿಯ ಅಂಶವು ಭಕ್ತರ ಅನುಕೂಲಕ್ಕಾಗಿ ದೇವಾಲಯದಲ್ಲಿ ಉಳಿಯುವಂತೆ ಅಥವಾ ಮಹಾಲಕ್ಷ್ಮಿಯ ಉಪಸ್ಥಿತಿ ದೇವಾಲಯದಲ್ಲಿ ಇರುವಂತೆ ಮಾಡುತ್ತಾನೆ. ನಂತರ ವಿಷ್ಣು ತನ್ನ ಪತ್ನಿಯನ್ನ ಹುಡುಕುತ್ತಾ ದೇವಸ್ಥಾನಕ್ಕೆ ಬಂದಾಗ ಶಿವನು ನನ್ನ ಭಕ್ತರಿಗೆ ಮತ್ತು ಸೇವಕರಿಗೆ ಲಕ್ಷ್ಮೀ ದೇವಿಯ ಸಾನ್ನಿಧ್ಯವನ್ನ ಕಲ್ಪಿಸುವಂತೆ ವಿಷ್ಣುವಲ್ಲಿ ಪ್ರಾರ್ಥಿಸುತ್ತಾನೆ. ಆಗ ವಿಷ್ಣು ಸಂತೋಷದಿಂದ ಒಪ್ಪಿಕೊಂಡನು ಮತ್ತು ತನ್ನ ಪತ್ನಿಯನ್ನ ತನ್ನೊಂದಿಗೆ ಕರೆದುಕೊಂಡು ಹೋದನು. ಈ ದಂತಕಥೆಯ ಆಧಾರದಂತೆ ದೇವಾಲಯದಲ್ಲಿನ ಶೈವ ಮತ್ತು ವೈಷ್ಣವ ಅಂಶಗಳ ಈ ಸಂಯೋಜನೆಯನ್ನ ವರ್ಷಕ್ಕೆ 2 ಬಾರಿ ಶಿವರಾತ್ರಿ ಮತ್ತು ವಿಷು ಸಮಯದಲ್ಲಿ ಸೂಚಿಸುತ್ತಾ ಹತ್ತಿರದ ಪ್ರಸಿದ್ಧ ತ್ರಿಕರಾಂಬ ಶ್ರೀಕೃಷ್ಣ ದೇವಸ್ಥಾನದ ಉತ್ಸವ ಮೂರ್ತಿಯನ್ನ ಶ್ರೀ ರಾಜರಾಜೇಶ್ವರ ದೇವಸ್ಥಾನಕ್ಕೆ ವಿದ್ಯುಕ್ತವಾಗಿ ತರಲಾಗುತ್ತೆ. ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ರಾಜರಾಜೇಶ್ವರ ದೇವಾಲಯವು ದೀರ್ಘ ಮತ್ತು ಸುದೀರ್ಘವಾದ ಇತಿಹಾಸವನ್ನ ಹೊಂದಿದೆ. ನಿಖರವಾದ ಮೂಲಗಳ ಬಗ್ಗೆ ಚರ್ಚೆಗಳಿದ್ದರೂ ಈ ದೇವಾಲಯವು ಆರಂಭದಲ್ಲಿ ರಾಜ ಸತಸೋಮನ್ ಸ್ಥಾಪಿಸಿದ ಮೂಷಿಕ ರಾಜವಂಶಕ್ಕೆ ಸಂಪರ್ಕ ಹೊಂದಿದೆ ಎಂದು ನಂಬಲಾಗಿದೆ. ಇದು ಕೇರಳದಲ್ಲಿ ಮೊದಲ ಬ್ರಾಹ್ಮಣ ವಸಾಹತುಗಳು ಪೆರಿಚೆಲ್ಲೂರ್ ನಂಬೂದಿರಿ ಯೋಗಂ ದೇವಾಲಯದ ವಿಧಿಗಳನ್ನ ನಂತರದಲ್ಲಿ ಚೋಳ ರಾಜವಂಶವು ಈ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಎಂದು ನಂಬಲಾಗಿದೆ. ಸೆನ್ನೂರು ಶಾಸನಗಳ ಪ್ರಕಾರ ಚೋಳ ದೊರೆ 1ನೇ ರಾಜರಾಜ ಚೋಳ ಉತ್ತರ ಕೇರಳದಲ್ಲಿ ಮೂಷಿಕ ರಾಜ್ಯವನ್ನ ವಶಪಡಿಸಿಕೊಂಡನು. ಆತ ಶೈವ ಧರ್ಮನಿಷ್ಠ ಆಡಳಿತಗಾರನಾಗಿದ್ದ. ಹಾಗಾಗಿ ಆತ ದೇವಾಲಯದ ಸಂಕೀರ್ಣವನ್ನ ನಿರ್ಮಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದ ಎಂದು ನಂಬಲಾಗಿದೆ. ತನ್ನ ಸಾಮ್ರಾಜ್ಯಶಾಹಿ ಅಧಿಕಾರವನ್ನ ಬಲಪಡಿಸಲು ಪೆರಿಚೆಲ್ಲೂರಿನಲ್ಲಿ ಅಂದ್ರೆ ತಾಳಿ ಪರಂಪರದಲ್ಲಿ ಪ್ರಬಲವಾದ ನಂಬೂದಿರಿ ವಸಾಹತುಗಳೊಂದಿಗೆ ಬಲವಾದ ಸಂಬಂಧವನ್ನು ಸ್ಥಾಪಿಸಿದ್ದನು ಎಂದು ನಂಬಲಾಗಿದೆ. ಆದರೆ ದೇವಾಲಯದ ಮೂಲ ರಚನೆಯು ಚೋಳರ ಅವಧಿಗಿಂತ ಇಂದಿನದು ಎಂದು ಪುರಾತತ್ವ ಶಾಸ್ತ್ರದ ಪುರಾವೆಗಳು ಹೇಳುತ್ತೆ. ದೇವಾಲಯದ ದೇವತೆಯ ಬಗೆಗೆ ಗರ್ಭಗುಡಿಯು 2 ಹಂತದ ಆಯಾತಾಕಾರದ ರಚನೆಯಾಗಿದ್ದು ತಾಮ್ರದ ಆಳೆಗಳು ಮತ್ತು ಮೇಲ್ಭಾಗದಲ್ಲಿ ಚಿನ್ನದ ಕಲಸವನ್ನ ಹೊಂದಿದೆ. ಇದರ 4 ಬಾಗಿಲುಗಳಲ್ಲಿ ಪೂರ್ವ ಮತ್ತು ದಕ್ಷಿಣದ ಬಾಗಿಲು ಮಾತ್ರ ತೆರೆದಿರುತ್ತೆ. ಪೂರ್ವದ ಬಾಗಿಲುಗಳು ರಾಜರಾಜೇಶ್ವರನನ್ನ ಪ್ರತಿನಿಧಿಸುವ ಲಿಂಗಕ್ಕೆ ಕಾರಣ. ಇನ್ನು ಋಷಿ ಅಗಸ್ತ್ಯರು ಬೆಳಗಿಸಿದ ಭದ್ರದೀಪ ಸೇರಿದಂತೆ ತುಪ್ಪದ ದೀಪಗಳು ಲಿಂಗದ 2 ಬದಿಗಳನ್ನ ಅಲಂಕರಿಸುತ್ತೆ. ಬೆಳ್ಳಿ ನಿಲಬೆಳಕು ಅಂದ್ರೆ ತುಪ್ಪದ ದೀಪಗಳು ನೆಲದಲ್ಲಿ ಸಾಲಾಗಿ ಜೋಡಿಸಲಾಗಿದೆ ಮತ್ತು ಲಿಂಗವು ಶಿವನ ಚಿಹ್ನೆಯಿಂದ ಅಲಂಕರಿಸಲ್ಪಟ್ಟಿದೆ. 3 ಕಣ್ಣುಗಳು, ಅರ್ಧಚಂದ್ರ ಮತ್ತು ನಾಗಪನಂ ಅಂದ್ರೆ ಸರ್ಪತಲೆ, ವಾಳ್ಮುಖಂ ಅಂದ್ರೆ ಪೌರಾಣಿಕ ರಾಕ್ಷಸ ಮುಖದಿಂದ ಅಲಂಕರಿಸಲ್ಪಟ್ಟ ಚಿನ್ನದ ಪ್ರಭಾ ಹಿನ್ನೆಲೆಯನ್ನು ರೂಪಿಸುತ್ತೆ. ವಿಶೇಷ ಸಮಾರಂಭಗಳಲ್ಲಿ ಬಳಸಲಾಗುವ ಬಳಿಬಿಂಬಂ ಅಥವಾ ಉತ್ಸವ ಮೂರ್ತಿಯನ್ನ ಚಿನ್ನದ ಆಭರಣಗಳು ಮತ್ತು ನವರತ್ನ ಪಿಂಟಿನಿಂದ ಅಲಂಕರಿಸಲಾಗಿದೆ. ಇನ್ನು ಭಕ್ತರು ದಿನಕ್ಕೆ 2 ಬಾರಿ ಲಿಂಗವನ್ನ ವೀಕ್ಷಿಸಬಹುದು. ದೇವಾಲಯದ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ದೇವಾಲಯದ ನಿರ್ಮಾಣವು ಕೇರಳದ ಪ್ರಸಿದ್ಧ ದೇವಾಲಯಗಳ ಪಟ್ಟಿಯಲ್ಲಿ
ಮೊದಲ ಸ್ಥಾನಕ್ಕೆ ಅರ್ಹವಾಗಿದೆ ಅಂತ ಹೇಳ್ಬೋದು. ದೇವಾಲಯದ ಗೋಡೆ ನಿರ್ಮಾಣ ಶೈಲಿ ಮತ್ತು ಇಲ್ಲಿರುವ ಆಯತಾಕಾರದ ದೇವಾಲಯವು ಬಹಳ ವಿಶೇಷವಾಗಿದೆ. 2 ಹಂತಗಳಲ್ಲಿ ನಿರ್ಮಿಸಲಾದ ದೇವಾಲಯ ಮತ್ತು ಅದರ ಮುಂಭಾಗದಲ್ಲಿರುವ ಅತಿ ದೊಡ್ಡ ನಮಸ್ಕಾರ ಮಂಟಪ ಕೂಡ ಸುಂದರವಾಗಿದೆ. ಈ ಮಂಟಪವು ರಾಮಾಯಣ ಮತ್ತು ಮಹಾಭಾರತದಂತಹ ಕೃತಿಗಳ ಸುಂದರವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ದೇವಾಲಯವು ಅಸಾಧಾರಣ ಗಾತ್ರದ ಶಿವಲಿಂಗವನ್ನ ಹೊಂದಿದೆ. ದರ್ಶನವು ಪೂರ್ವಕ್ಕೆ ಇದೆ. ದೇವಾಲಯದ ಪದ್ಧತಿಗಳು ಮತ್ತು ಆಚರಣೆಗಳು. ಈ ದೇವಾಲಯವು ಕುಡಿಯಾಟಂ ಮತ್ತು ಚಾಕರ್ ಕೂತುಗಳನ್ನು ಪ್ರದರ್ಶಿಸಲು ಅತ್ಯಂತ ಪವಿತ್ರ ಸ್ಥಳವೆಂದು ನಂಬಲಾಗಿದೆ. ಎಲ್ಲಾ ಹೊಸ ಕುಡಿಯಾಟಂಗಳನ್ನು ವಿನ್ಯಾಸಗೊಳಿಸಿದ ನಂತರ ಮೊದಲು ಇಲ್ಲಿ ಪ್ರದರ್ಶಿಸಲಾಗುತ್ತೆ. ಚಾಕರ್ ಸಮುದಾಯದ ಮಣಿ ಕುಟುಂಬಕ್ಕೆ ಮಾತ್ರ ಇಲ್ಲಿ ಕುಡಿಯಾಟಂ ಮಾಡುವ ಹಕ್ಕಿದೆ. ದೇವಾಲಯಕ್ಕೆ ಪುರುಷರಿಗೆ ಯಾವಾಗಲೂ ದೇವಾಲಯದ ಒಳಗೆ ಪ್ರವೇಶವಿದ್ದರೂ ಮಹಿಳೆಯರಿಗೆ ಯಾವಾಗಲೂ ದೇವಾಲಯದ ಒಳಗೆ ಪ್ರವೇಶವಿಲ್ಲ. ಬ್ರಾಹ್ಮಣ ಮಹಿಳೆಯರಿಗೂ ಕೂಡ ದೇವಾಲಯದ ಒಳಗೆ ಪ್ರವೇಶವಿಲ್ಲ. ತಿರುವತ್ತಳ ಪೂಜೆ ನಂತರ ಇತರ ಮಹಿಳೆಯರು ಒಳಗೆ ಪ್ರವೇಶಿಸಿ ಸ್ನಾನ ಮಾಡುತ್ತಾರೆ. ದೇವಾಲಯದ ಒಳಗೆ ತುಪ್ಪದ ದೀಪವನ್ನು ಮಾತ್ರ ಬೆಳಗಿಸಲಾಗುತ್ತೆ. ಅದೇ ರೀತಿ ಸ್ಥಳೀಯ ಮಹಿಳೆಯರು ಗರ್ಭಿಣಿಯಾಗಿದ್ದಾಗ 3 ದೇವಾಲಯಗಳಿಗೆ ಭೇಟಿ ನೀಡುವ ಪದ್ಧತಿ ಇತ್ತು. ಈ 3 ದೇವಾಲಯಗಳು ರಾಜರಾಜೇಶ್ವರ ದೇವಸ್ಥಾನ, ತ್ರಿಚಂಬನಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನ ಮತ್ತು ತಾಳಿಪರಂಪದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಕಾಂಜಿರಂಗಡ್ನಲ್ಲಿರುವ ವೈದ್ಯನಾಥ ದೇವಸ್ಥಾನ. ಇಲ್ಲಿನ ಪ್ರಮುಖ ನೈವೇದ್ಯವೆಂದರೆ ದೇವಾಲಯದ ಮೆಟ್ಟಿಲುಗಳ ಮೇಲೆ ಸಣ್ಣ ಮಣ್ಣಿನ ಮಡಕೆಗಳಲ್ಲಿ ತುಪ್ಪವನ್ನ ಇರಿಸಿ ದೇವಾಲಯದ ಮುಖ್ಯ ದೇವರಾದ ರಾಜರಾಜೇಶ್ವರನಿಗೆ ಅರ್ಪಿಸಲಾಗುತ್ತೆ. ಇದನ್ನ ನೇಮೃತ್ ಎಂದು ಕರೆಯಲಾಗುತ್ತೆ. ಈ ರೀತಿ ಪಡೆದ ತುಪ್ಪವನ್ನ ಅಭಿಷೇಕ ಮತ್ತು ದೀಪಗಳನ್ನು ಬೆಳಗಿಸಲು ಬಳಸಲಾಗುತ್ತೆ. ದೇವಾಲಯದ ಪ್ರಮುಖ ಹಬ್ಬಗಳು. ಧ್ವಜಸ್ತಂಭ ಇಲ್ಲದ ಕಾರಣ ಧ್ವಜಾರೋಹಣ ಉತ್ಸವಗಳು ಅಥವಾ ಅರಟು ಮೆರವಣಿಗೆಗಳು ಇರುವುದಿಲ್ಲ. ಶಿವರಾತ್ರಿಯನ್ನ ರಾಜರಾಜೇಶ್ವರನ ಶೈವ ಸಾನ್ನಿಧ್ಯವನ್ನ ಆಚರಿಸಲು ವಿಶೇಷ ದಿನವನ್ನಾಗಿ ಆಚರಿಸಲಾಗುತ್ತೆ. ಮತ್ತು ವಿಷು ದಿನವನ್ನ ಇಲ್ಲಿ ವಿಷ್ಣುವಿನ ಅಥವಾ ಶಂಕರನಾರಾಯಣ ಗರ್ಭಧಾರಣೆಯನ್ನು ಕೂಡ ಇಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತೆ. ಶಿವರಾತ್ರಿಯ ಸಮಯದಲ್ಲಿ ಮಾತ್ರ ಮಹಿಳೆಯರಿಗೆ ದೇವಾಲಯದ ಆವರಣವನ್ನ ಪ್ರವೇಶಿಸಲು ಅವಕಾಶ ಇರುತ್ತೆ. ಇತರ ದಿನಗಳಲ್ಲಿ ಸಂಜೆ ಊಟದ ನಂತರ 7 ಗಂಟೆಯ ನಂತರ ಮಾತ್ರ ಮಹಿಳೆಯರಿಗೆ ದೇವಾಲಯದ ಆವರಣದೊಳಗೆ ಪ್ರವೇಶ ಇರುತ್ತೆ. ದೇವಾಲಯದ ಧಾರ್ಮಿಕ ಮಹತ್ವ. ರಾಜರಾಜೇಶ್ವರ ದೇವಾಲಯವು ಶೈವ ಆರಾಧನೆಯಲ್ಲಿ ವಿಶಿಷ್ಟ ಲಕ್ಷಣವನ್ನ ಪ್ರದರ್ಶಿಸುತ್ತೆ. ಮುಖ್ಯವಾಗಿ ಅವುಗಳು ವೈಷ್ಣವ ಪ್ರಭಾವಕ್ಕೆ ಒಳಗಾಗಿದೆ. 1. ಬಿಲ್ವ ಎಲೆಗಳ ಬದಲಿಗೆ ತುಳಸಿ ಎಲೆಗಳನ್ನ ಬಳಸಲಾಗುತ್ತೆ. 2. ರುದ್ರಾಭಿಷೇಕವನ್ನ ನಡೆಸಲಾಗುವುದಿಲ್ಲ. 3. ಬುಧವಾರ ಸೋಮವಾರಕ್ಕಿಂತ ಹೆಚ್ಚು ಮಹತ್ವದ ದಿನವಾಗಿದೆ. 4. ಪ್ರದೋಷಕ್ಕೆ ಒತ್ತು ನೀಡಲಾಗುವುದಿಲ್ಲ. 5. ಲಿಂಗದ ಮೇಲೆ ನಿರಂತರ ಪವಿತ್ರ ನೀರು ಇರುವುದಿಲ್ಲ. 6. ದೇವಾಲಯದಲ್ಲಿ ಧ್ವಜಸ್ತಂಭ ಮತ್ತು ವಾರ್ಷಿಕ ಉತ್ಸವ ಸ್ಥಾನವಿರುವುದಿಲ್ಲ. 7. ಮೆರವಣಿಗೆಗಳಿಗಾಗಿ ದೇವರನ್ನ ಎಂದಿಗೂ ಹೊರಗೆ ಕರೆದೊಯ್ಯಲಾಗುವುದಿಲ್ಲ. 8. ಉತ್ತರದ ಬಾಗಿಲು ಮುಚ್ಚಲ್ಪಟ್ಟಿದೆ. ದೇವಾಲಯದ ಇತರ ದೇವತೆಗಳು. ಭಾರತದಲ್ಲಿನ ಅಪರೂಪದ ದೇವಾಲಯಗಳು ನಂದಿ ಮತ್ತು ಕುಂಬೋದರರಿಗೆ ಮುಚ್ಚಿದ ಗರ್ಭಗುಡಿಗಳನ್ನ ಹೊಂದಿವೆ. ಅವುಗಳಲ್ಲಿ ಈ ದೇವಾಲಯ ಕೂಡ ಒಂದು. ದೇವಾಲಯದೊಳಗೆ ಅನ್ನಪೂರ್ಣೇಶ್ವರಿಯಾಗಿ ಪಾರ್ವತಿಯ ಅವ್ಯಕ್ತ ಉಪಸ್ಥಿತಿ ಇದೆ. ಗಣಪತಿ ಮತ್ತು ಸುಬ್ರಹ್ಮಣ್ಯ ಕೂಡ ಶಿವ ಗರ್ಭಗುಡಿಯೊಳಗೆ ಆಧ್ಯಾತ್ಮಿಕವಾಗಿ ಇದ್ದಾರೆ. ಮೂಲತಃ ಪಶ್ಚಿಮ ಭಾಗದಲ್ಲಿ ವಾಸಿಸುತ್ತಿದ್ದ ಭದ್ರಕಾಳಿ ಮತ್ತು ವೀರಭದ್ರರನ್ನ ಪಶ್ಚಿಮಕ್ಕೆ ಮಣಾಯಿಕಾವು ಎಂಬ ಪ್ರತ್ಯೇಕ ದೇವಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಅದ್ಯಾಕೋ ಭಕ್ತರು ಇನ್ನೂ ಭದ್ರಕಾಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಪಶ್ಚಿಮ ಗೋಡೆಯ ಕಡೆಗೆ ನಮಸ್ಕರಿಸುತ್ತಾರೆ. ಗಂಗಾದೇವಿಯನ್ನು ಪ್ರತಿನಿಧಿಸುವ ಪ್ರತ್ಯೇಕ ಕೊಳವಿದೆ ಮತ್ತು ಪೂರ್ವದಲ್ಲಿ ಮಹಾಲಕ್ಷ್ಮಿ ಆಧ್ಯಾತ್ಮಿಕವಾಗಿ ಇದ್ದಾಳೆ. ದೇವಾಲಯದ ಕೊಳದ ಬಳಿ ಇರುವ ಪ್ರತ್ಯೇಕ ವಾಸುದೇವಪುರಂ ದೇವಾಲಯದಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪಿಸಲಾಗಿದೆ. ಇದು ರಾಜರಾಜೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.